ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ಈಗ ಫೆಸ್ಟಿವಲ್ ಬರ್ತಾ ಇರೋದ್ರಿಂದ, ಯುಗಾದಿ ಹಬ್ಬ ಬರ್ತಾ ಇರೋದ್ರಿಂದ ಇವತ್ತೊಂದು ಸಿಂಪಲ್ ಆಗಿ ಈ ಕಡೆ ಮಾಡ್ರನ್ನು ಅನ್ನೋದಕ್ಕಾಗಲ್ಲ, ಈ ಕಡೆ ಟ್ರೆಡಿಷ್ನಲ್ ಮೇಕಪ್ಪು ಅನ್ನೋದಕ್ಕಾಗಲ್ಲ. ಸೊ ಈಗ ಎರಡು ಮಿಕ್ಸಪ್ ಆಗಿ ಮೇಕಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಹಬ್ಬದ ಪ್ರಯುಕ್ತ. ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ತುಂಬ ಜನ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇದ್ದೀರಾ. ಆಮೇಲೆ ವೀವ್ಸ್ ಇನ್ನೂ ಜಾಸ್ತಿ ಹೋಗಬೇಕು, ಹಾಗೆ ನಿಮಗೆ ನೋಟಿಫಿಕೇಷನ್ ಬರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಬೇಕು. ಸೊ ಇವಾಗೆಲ್ಲ ನಾನು ಇಲ್ಲೆಲ್ಲ ಜೋಡಿಸ್ಕೊಂಡಿದ್ದೀನಿ ಮೇಕಪ್ದು. ಈಗ ಹೇರ್ ತುಂಬ ಡಿಸ್ಟರ್ಬ್ ಆಗುತ್ತೆ ಅಂತ ಈಗ ಒಂದು ಹೇರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ. ಅದು ಬ್ಲಾಕು ನಿಮಗೆ ಕಾಣಿಸ್ತಾ ಇಲ್ಲ. ಓಕೆ, ನಾನು ಇಯರಿಂಗು ತೆಗೆದುಬಿಟ್ಟಿದ್ದೀನಿ. ಸೊ ಫ್ಯಾನ್ಸಿ ಹಾಕ್ಕೊಂಡ್ಬಿಟ್ಟು ನಿಮಗೆ ಫೈನಲಾಗಿ ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ತೋರಿಸೋಣ ಅಂತ ಹೇಳಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಫಸ್ಟು ನಾನು ಬಂದು ಟೋನರ್ನ ಅಪ್ಲೈ ಮಾಡ್ತಿದ್ದೀನಿ. ಯಾಕಂತಂದರೆ ತುಂಬಾ ಈಗ ಬಿಸಿಲು ಇದೆ ಅಲ್ವಾ, ಸೊ ಸ್ಕಿನ್ ಡ್ರೈ ಆಗಿರುತ್ತೆ, ಮತ್ತು ಸ್ವಲ್ಪ ಲಾಂಗ್ ಲಾಸ್ಟಿಗಾಗಿ ಮೇಕಪ್ ಕೂತ್ಕೊಳ್ಳಿ ಅಂತ ಟೋನರ್ ಯೂಸ್ ಮಾಡ್ತಿದ್ದೀನಿ. ಸೊ ಹಾಗೇ ನಾನು ಬೇಗ ಬೇಗ ಮೇಕಪ್ ಮಾಡ್ಕೊಂಡು ಹೋಗ್ತೀನಿ. ಯಾಕಂದರೆ ಎಲ್ಲ ಪ್ರಾಡಕ್ಟು ನಾನು ತೋರಿಸಿರೋದೆ ನಿಮಗೆ. ಹೊಸ್ದಾಗಿ ಯಾವುದಾದ್ರೂ ನಾನು ತೊಗೊಂಡಿದ್ರೆ ಅದನ್ನು ನಿಮಗೆ ಹೇಳ್ತೀನಿ. ಸೊ ಈಗ ಬೇಗ ಮೇಕಪ್ ಮಾಡ್ಕೊಂಡ್ಬಿಡೋಣ. ಇದು ಬಂದು ಕುಕ್ಕುಂಬರ್ದು. ಈ ವೆದರ್ಗೆ ಕುಕ್ಕುಂಬರ್ ಇಂಗ್ರೀಡಿಯೆಂಟ್ ತುಂಬಾ ಚೆನ್ನಾಗಿರುತ್ತೆ, ಕೂಲಾಗಿರುತ್ತೆ ಸ್ಕಿನ್ನು. ಮತ್ತು ಈಗ ನಾವು ಫೋಟೋ, ವೀಡಿಯೋ, ರೀಲ್ಸು ಅದೆಲ್ಲ ಮಾಡ್ಕೊಳ್ತೀವಿ ಅಂತ ಅಂದರೆ ನಾವು ಲಾಂಗ್ ಲಾಸ್ಟಿಂಗ್ ಮೇಕಪ್ ಇಟ್ಕೊಳ್ಳೇಬೇಕಾಗುತ್ತೆ. ಸೊ ಹಂಗಾಗಿ ಲಾಂಗ್ ಲಾಸ್ಟಿಂಗ್ ಆಗಿ ಟೋನರ್ ಹಾಕ್ಕೊತಾ ಇದ್ದೀನಿ. ಟೋನರ್ ಹಾಕೊಂಡ್ಮೇಲೆ ನೀವು ಪ್ರೈಮರ್ ಯೂಸ್ ಮಾಡ್ಬೋದು. ನಾನಿವತ್ತು ಪ್ರೈಮರ್ ಯೂಸ್ ಮಾಡ್ತಾಯಿಲ್ಲ. ಸೊ ಇವಾಗ ನಾವು ರೀಲ್ಸ್ ಅಂತೆ, ವಿಡಿಯೋ ಅಂತೆ, ಫೋಟೋ ಅಂತೆ ಸ್ವಲ್ಪ ಬಿಸಿಲಲ್ಲೂ ಹೋಗ್ತೀವಿ ಅಲ್ವಾ. ಸ್ವಲ್ಪ ಬಿಸಿಲು ನಮ್ಮ ಮೇಲೆ ಬೀಳ್ತಾ ಇದ್ದರೆ ಫೋಟೋಸ್ ಇನ್ನೂ ಸಖತ್ತಾಗಿ ಬರ್ತಾ ಇರುತ್ತೆ. ಸೊ ಹಂಗಾಗಿ ನಾನು ಸನ್ ಪ್ರೊಟೆಕ್ಟಿಗೆ ನಾನು ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಕೂಡ ಮಿಸ್ ಮಾಡಿದ್ರೆ ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡಿ. ಯಾಕಂತಂದರೆ ಈ ವೆದರ್ಗೆ, ಈ ಬಿಸಿಲಿಗೆ ನಮ್ಮ ಮೇಕಪ್ ಬೇಗ ಹಾಳಾಗಬಾರ್ದು. ಸೊ ನಾನು ಯೂಸ್ ಮಾಡ್ತಾ ಇರೋದು ಗಾರ್ನಿಯರ್. ನನ್ನ ಸ್ಕಿನ್ನಿಗೆ ಗಾರ್ನಿಯರ್ ತುಂಬ ಚೆನ್ನಾಗಿ ಸೂಟಬಲ್ ಆಗುತ್ತೆ. ಸೊ ಅದಕ್ಕೆ ಗಾರ್ನಿಯರ್ ಅಪ್ಲೈ ಮಾಡ್ತಿದ್ದೀನಿ. ನೀವು ಕೂಡ ಟೋನರ್ ಆದಮೇಲೆ ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡಿ. ಹಾಯ್ ಫ್ರೆಂಡ್ಸ್, ಸೊ ನಾನು ಆಗಲೇ ಹೇಳ್ದಾಗಲೇ ನಾನು ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ತಿದ್ದೀನಿ. ಯಾಕಂತಂದರೆ ನಮಗೆ ಸನ್ನಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಸ್ಕಿನ್ನು ತುಂಬಾ ಹೆಲ್ಪ್ ಮಾಡುತ್ತೆ ಆ ಒಂದು ಲೋಷನ್ನು. ಸೊ ಹಂಗಾಗಿ ನೆಕ್ಸ್ಟು ನಾನು ಕನ್ಸೀಲರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ನನ್ನ ಫೇಸಲ್ಲೆಲ್ಲ ಚಿಕ್ಕ ಚಿಕ್ಕ ಪಿಂಪಲ್ಸ್ ಆಗಿದೆ. ಸೊ ಅದೆಲ್ಲ ಕವರೇಜ್ ಮಾಡ್ಕೊಳ್ಳೋದಕ್ಕೆ ಕನ್ಸೀಲರ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ನಿಮ್ಮ ಫೇಸಲ್ಲಿ ಏನಾದರೂ ಪಿಗ್ಮೆಂಟೇಷನ್ ಇದ್ದರೆ ಕವರ್ ಮಾಡುತ್ತೆ, ಪಿಂಪಲ್ಸ್ ಇದ್ದರೂ ಕೂಡ ಕವರ್ ಮಾಡುತ್ತೆ. ಇದು ಬಂದು ಫೌಂಡೇಶನ್ನು ಸ್ಟೇಕ್ ವರ್ಕಿದು ತುಂಬಾ ಚೆನ್ನಾಗಿ ಬರುತ್ತೆ. ಇದು ಆಲ್ ಸ್ಕಿನ್ ಟೈಪ್ಸವ್ರು ಕೂಡ ಯೂಸ್ ಮಾಡ್ಬೋದು. ಶೇಡ್ ಮೇಲೆ ಡಿಪೆಂಡ್ ಆಗಿ ನೀವು ಪರ್ಚೇಸ್ ಮಾಡಬೇಕು. ಇಲ್ಲಿ ನಾನು ಹೊಸ ಬ್ಲೆಂಡರ್ ತೊಗೊಂಡಿದ್ದೆ. ಸೊ ಅದನ್ನು ತೋರಿಸ್ತಾ ಇದ್ದೀನಿ. ಈ ಒಂದು ಬ್ಲೆಂಡರ್ ತುಂಬ ಚೆನ್ನಾಗಿ ಬ್ಲೆಂಡ್ ಆಯಿತು, ಚೆನ್ನಾಗಿದೆ ಕ್ವಾಲಿಟಿ ಕೂಡ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತೋರಿಸ್ಕೊಡ್ತೀನಿ ಯಾವ ಥರ ಇದೆ ಬ್ಲೆಂಡರು, ಎಷ್ಟಿದೆ ಅಂತೇಳಿ. ಇದು ಬಂದು ನೋಡಿ ಫೌಂಡೇಶನ್ ಎಷ್ಟು ಗಲೀಜಾಗಿದೆ, ಫೌಂಡೇಶನ್ ಅಪ್ಲೈ ಮಾಡಿರೋದು. ಇದೆಲ್ಲ ನಾವು ವಾಶ್ ಮಾಡಿ ನೀಟಾಗಿ ಎತ್ತಿಡ್ಕೊಳ್ಬೇಕು. ಬ್ರಷ್ ಆಗಿರ್ಬೋದು, ಬ್ಲೆಂಡರ್ ಆಗಿರ್ಬೋದು ಎಲ್ಲನೂ. ಸೊ ಹಂಗಾಗಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅದನ್ನು ಯಾವ ರೀತಿ ನೀಟಾಗಿ ಇಟ್ಕೊಳ್ಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟು ನಾನು ಐ ಕನ್ಸೀಲರ್ನ ಅಪ್ಲೈ ಮಾಡ್ತಿದ್ದೀನಿ. ಯಾಕೆ ಅಂತ ಅಂದರೆ ನಾವು ಹೈ ಮೇಕಪ್ ಮಾಡ್ಕೊಂಡಾಗ ತುಂಬ ಡಾರ್ಕಾಗಿ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಇಲ್ಲಿ ನಾನು ನೆಕ್ಸ್ಟು ಕಾಂಪ್ಯಾಕ್ಟ್ ಪೌಡರ್ನ ಅಪ್ಲೈ ಮಾಡ್ತಿದ್ದೀನಿ. ಫಿಟ್ಮಿದು ಇದು ಶೇಡ್ ನಾನು ಡಾರ್ಕ್ ಕಲರ್ ತೊಗೊಂಡ್ಬಿಟ್ಟಿದ್ದೀನಿ. ಸೊ ನನಗೆ ಅಷ್ಟು ಸೂಟಬಲ್ ಆಗಲಿಲ್ಲ ನನ್ನ ಸ್ಕಿನ್ ಟೈಪ್ಸಿಗೆ, ನನ್ನ ಸ್ಕಿನ್ ಟೋನ್ಗೆ. ನಾನು ನೆಕ್ಸ್ಟು ಸ್ವಲ್ಪ ಲೈಟ್ ಕಲರ್ನ ತೊಗೊಳ್ಬೇಕಾಗುತ್ತೆ. ನೆಕ್ಸ್ಟು ನಾನು ಹೈ ಮೇಕಪ್ನ ಮಾಡ್ತಾಯಿದ್ದೀನಿ. ಹೈ ಮೇಕಪ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಅಥವಾ ಮೇಕಪ್ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ಏನು ಡ್ರೆಸ್ನ ಹಾಕ್ಕೊಳ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಮೇಕಪ್ ಮಾಡ್ಕೊಳ್ಬೇಕು. ತುಂಬ ಗ್ರ್ಯಾಂಡಾಗಿ ಏನಾದರೂ ಡ್ರೆಸ್ ಇದ್ದರೆ ಗ್ರ್ಯಾಂಡಾಗಿ ರೆಡಿ ಆಗೋವಂಥ ಅವಶ್ಯಕತೆ ಇರೋಲ್ಲ. ಲೈಟಾಗಿ ಏನಾದರೂ ಮೇಕಪ್ ಮಾಡ್ಕೊಳ್ಬೋದು. ಸೊ ಫೆಸ್ಟಿವಲ್ ಮೇಲೂ ಡಿಪೆಂಡ್ ಇರುತ್ತೆ. ನಾವು ಯಾವ ಒಂದು ಫಂಕ್ಷನ್ಗೆ ರೆಡಿ ಆಗ್ತಿದ್ವೋ ಅದ್ರ ಮೇಲೆ ಕೂಡ ಮೇಕಪ್ ಡಿಪೆಂಡ್ ಆಗಿರುತ್ತೆ. ಮತ್ತು ನಾವು ಯಾವ ಶೇಡು, ಸಿಂಗಲ್ ಶೇಡಾ ಮತ್ತು ಡಬಲ್ ಶೇಡಲ್ಲಿ ಡ್ರೆಸ್ ಹಾಕ್ಕೊಳ್ತಾ ಇದ್ದೀವಿ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಂದು ಡಬಲ್ ಶೇಡ್ ಇರೋದ್ರಿಂದ ನಾನು ಹೈ ಮೇಕಪ್ನ ಡಬಲ್ ಶೇಡಲ್ಲಿ ಅಪ್ಲೈ ಮಾಡ್ತಿದ್ದೀನಿ. ಓಕೆ, ಬನ್ನಿ ಈ ಒಂದು ಫೈನಲ್ ಮೇಕಪ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ವಾಚ್ ಮಾಡಿ.
ಸೊ ಓಕೆ, ಇವಾಗ ಮೇಕಪ್ ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ. ಸೊ ಈಗ ಫಟಾಫಟ ನನಗೆ ಡ್ರೆಸ್ ಕೂಡ ಹಾಕ್ಕೊಂಡು ಬರ್ತೀನಿ, ವೆಯ್ಟ್ ಮಾಡಿ ಫ್ರೆಂಡ್ಸ್. ಸೊ ಇವಾಗ ಫೈನಲಿ ರೆಡಿ ಆಗಿದ್ದೀನಿ. ಇಲ್ಲೇನು ಬೇಡ ಅಂತ, ಯಾಕಂತಂದರೆ ಇದೇ ಗ್ರ್ಯಾಂಡ್ ಇದೆ, ಫುಲ್ ಲಾಂಗ್ ಡ್ರೆಸ್ಸು, ಫುಲ್ ನಾನು ಔಟ್ಫಿಟ್ ತೋರಿಸ್ತೀನಿ, ತುಂಬಾ ಗ್ರ್ಯಾಂಡ್ ಇದೆ. ಸೊ ಹಂಗಾಗಿ ನಾನು ನೆಕ್ಸ್ಟ್ ಏನು ನೆಕ್ ಚೈನ್ ಹಾಕಲಿಲ್ಲ. ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು, ಸಿಂಪಲಾಗಿ ಏನಾದರೂ ಹಾಕ್ಕೊಳ್ಬೋದು. ಸೊ ಹಾಗೆ ನಾನು ಮಂಗಲಸೂತ್ರ ಒಂದು ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಈ ರೀತಿ ಸಿಂಪಲಾಗಿ ಒಂದು ಏರ್ಸ್ಟೈಲ್ ಹಾಕ್ಕೊಂಡಿದ್ದೀನಿ. ಸಿಂಪಲಾಗಿ ಈ ಥರ ಒಂದು ಇಯರಿಂಗ್ ಹಾಕ್ಕೊಂಡಿದ್ದೀನಿ. ಇಯರಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಯಿತು, ಯಾಕಂತಂದರೆ ಇದು ಗ್ರ್ಯಾಂಡ್ ಡ್ರೆಸ್ ಇರೋದ್ರಿಂದ ನನಗೆ ನನ್ನ ಹತ್ರನೂ ಗ್ರ್ಯಾಂಡಾಗೇ ಇತ್ತು ಎಲ್ಲನೂ. ಸ್ವಲ್ಪ ನಾವು ಏನಂದರೆ ಡ್ರೆಸ್ ಸೆನ್ಸಲ್ಲಿ ನಮಗೆ ಗ್ರ್ಯಾಂಡ್ ಡ್ರೆಸ್ ಇದ್ದರೆ ತುಂಬ ಸಿಂಪಲಾಗಿ ಇಯರಿಂಗ್ಸ್ನ ಹಾಕ್ಕೊಳ್ಬೇಕು. ಯಾಕಂತಂದರೆ ತುಂಬಾ ಗ್ರ್ಯಾಂಡ್ ಆಗಿಬಿಟ್ರೆ ಚೆನ್ನಾಗಿ ಕಾಣಿಸೋದಿಲ್ಲ, ಲುಕ್ ಹೋಗುತ್ತೆ. ಯಾಕಂತಂದರೆ ನಾವು ಏನೇ ಹಾಕಿದ್ರೂ ಲುಕ್ ಹೋಗುತ್ತೆ. ಸೊ ಅದಕ್ಕೆ ನಾನು ಜಸ್ಟ್ ಇದನ್ನಾದರೂ ಓಕೆ ಮಾಡಿಕೊಂಡೆ. ಈ ಇಯರಿಂಗ್ ಸೆಲೆಕ್ಟ್ ಮಾಡಿದ್ರೆ ನನಗೆ ಕಷ್ಟ ಆಯಿತು. ಹಾಗೆ ಒಂದು ಕೈಗೆ ಈ ಥರ ಒಂದು ಬ್ರಾಸ್ಲೆಟ್ ಹಾಕ್ಕೊಂಡಿದ್ದೀನಿ. ಈ ಕೈಗೇನು ಹಾಕ್ಕೊಂಡಿಲ್ಲ, ಒಂದು ದಾರ ಹಾಕ್ಕೊಂಡಿದ್ದೀನಿ, ಇದನ್ನ ಹಾಗೆ ಬಿಟ್ಟಿದ್ದೀನಿ. ಸೊ ಈಗ ನಾನು ಫುಲ್ ಔಟ್ಫಿಟ್ ಕೂಡ ತೋರಿಸ್ತೀನಿ. ಈ ಮೇಕಪ್ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿಯೇ ರೆಡಿಯಾಗಿ ಯುಗಾದಿ ಹಬ್ಬಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ, ಎಲ್ಲ ಫೆಸ್ಟಿವಲ್ಗೂ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ನಾನು ಹೇಳಿಲ್ವ ಈ ಕಡೆ ಮಾಡ್ರನ್ನೂ ಅಲ್ಲ ಟ್ರೆಡಿಷ್ನಲ್ಲೂ ಅಲ್ಲ, ಆ ರೀತಿ ಇವತ್ತು ಮೇಕಪ್ ಆಗುತ್ತೆ, ಹಾಗೆ ಡ್ರೆಸ್ಸಪ್ ಕೂಡ ಅಂತ. ಸೊ ಮೇಕಪ್ಪು ಯಾವ ರೀತಿ ಆಗಿದೆ, ಡ್ರೆಸ್ ಯಾವ ರೀತಿ ಇದೆ ಎಲ್ಲನೂ ಕೂಡ ನೀವು ಮಿಸ್ ಮಾಡದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಓಕೆ, ನಾನು ನಿಮಗೆ ಮುಂದಿನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಫೆಸ್ಟಿವಲ್ ಬ್ಲಾಗ್ ಕೂಡ ಬರುತ್ತೆ, ನಾವು ಯಾವ ರೀತಿ ಹಬ್ಬ ಆಚರಿಸಿದ್ವಿ, ಏನೇನು ಸ್ಪೆಷಲ್ಸ್ ಮಾಡಿದ್ವಿ, ಸ್ವೀಟ್ ಮಾಡಿದ್ವಿ ಎಲ್ಲನೂ ನೆಕ್ಸ್ಟ್ ಒಂದು ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಓಕೆ, ನಾನು ಮುಂದಿನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.